ಸವದಿ ಇಟ್ಟಂತಹ ಡಿಮ್ಯಾಂಡ್ ಏನು? ಲೋಕಸಮರದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಲು ರಣತಂತ್ರವನ್ನು ರೂಪಿಸ್ತಾ ಇರೋದು. ಬಿಜೆಪಿ ಸೇರಲು ಸವದಿ ಇಟ್ಟ ಡಿಮ್ಯಾಂಡ್ ಏನು ಅನ್ನುವಂಥ ಪ್ರಶ್ನೆ. ಆ ಡಿಮ್ಯಾಂಡ್ ಕೇಳಿ ಬಿಜೆಪಿಗರೇ ಶಾಕ್ ಆಗಿದ್ದಾರಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಗಮನಿಸ್ತಾ ಇದ್ದೀರಾ. ಶೆಟ್ಟರ್ ಬಳಿಕ ಸವದಿಗೆ ಬಿಜೆಪಿಗರು ಗಾಳ ಹಾಕುದ್ರಾ ಅನ್ನುವಂಥ ಪ್ರಶ್ನೆ ಈಗ. ಸೊ ಒಂದು ವೇಳೆ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಳಿಕ ಮತ್ತೆ ಸವದಿಗೆ ಏನಾದರೂ ಗಾಳ ಹಾಕಿದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಕೊಟ್ಟಿರುವಂಥ ಡಿಮ್ಯಾಂಡ್ ಏನು? ನಿರ್ಧಾರ ಮಾಡಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೆ. ನಾನು ಅವರು ಒಟ್ಟಿಗೆ ನಿರ್ಧಾರ ಅಲ್ಲ. ಮೊದಲು ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು, ಆಮೇಲೆ ಅವ್ರು ಬಂದಿರೋದು. ಅವರಿಗೆ ಟಿಕೆಟ್ ಯಾವಾಗ ನಿರಾಕರಣೆ ಆಯ್ತಲ್ಲ ಅವತ್ತು ಅವ್ರು ಬಂದಿರೋದು. ಅದಕ್ಕಿಂತ ಮುಂಚೆ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿ ನಾನು ಮುಗಿದ ಮೇಲೆ ಅವ್ರು ಬಂದಿರೋದು. ಸರ್, ಯಾಕೆ ಕಾಂಗ್ರೆಸ್ಸಲ್ಲಿ ಅವರಿಗೆ ವಾತಾವರಣ ಸೆಟ್ ಆಗಲಿಲ್ಲ ಅಂತನಾ, ಅಥವಾ ಅವರ ಬೇಡಿಕೆಗಳಿಗೆ ಏನಾದ್ರು ಕಾಂಗ್ರೆಸ್ ಮನ್ನಣೆ ಕೊಡಲಿಲ್ಲ ಅಂತ? ಗೊತ್ತಿಲ್ಲ, ಅವ್ರನ್ನ ಕೇಳಬೇಕಲ್ಲ. ನಾನು ಹೆಂಗೆ ಉತ್ತರ ಕೊಡೋಕೆ ಬರ್ತೈತೆ ಅವ್ರ ವಿಚಾರಕ್ಕೆ? ಯಾವ ಕಾರಣದಿಂದ ಬಂದರು, ಯಾವ ಕಾರಣದಿಂದ ಹೋದರು ಅಂತ ಅವರೇ ಉತ್ತರ ಕೊಡಬೇಕು. ಅದಕ್ಕೆ ನಾನಲ್ಲ. ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರು ಸರ್? ಅಂಥ ಪ್ರಶ್ನೆ ನನ್ನ ಮುಂದೆ ಬರಲ್ಲ. ನಾನು ಒಂದು ಸರಿ ಬಿ ಜೆ ಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರಿ, ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ. ಅಂಥ ಪ್ರಶ್ನೆ ನನ್ನ ಮುಂದಿಲ್ಲ. ಸರ್, ಶೆಟ್ಟರ್ ಅವರು ತಮ್ಮ ಬಳಿ ಏನಾದ್ರು ಮಾತಾಡಿಕೊಂಡು ಅವ್ರ ಅಸಮಾಧಾನ ಹೇಳ್ಕೊಂಡು ದಿವಸ ಮಾತಾಡ್ತಾರೆ. ಏನು ಮಾತಾಡೋದು ಏನು ಅದಕ್ಕೇನು ಕೊರತಿಲ್ಲ, ಮಾತಾಡ್ತೀವಿ. ಎಲ್ಲ ಸ್ನೇಹಿತರು ನಾವು, ಒಬ್ರಿಗೊಬ್ರು ಮಾತಾಡ್ತಿರ್ತೀವಿ, ಕೇಳ್ತಿರ್ತೀವಿ, ಹೇಳ್ತಿರ್ತೀವಿ. ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನೇನು ಪರಾನೂ ಅಲ್ಲ, ವಿರೋಧನೂ ಅಲ್ಲ. ಅವ್ರ ವೈಯಕ್ತಿಕ ವಿಚಾರ, ಅದಕ್ಕೆ ಅವ್ರು ಮಾಡಲಿದ್ದಾರೆ ಅಷ್ಟೇ. ಸರ್, ಈಗ ನಿಮ್ಮ ಬಗ್ಗೆ ಚರ್ಚೆಗಳು ಮತ್ತೆ ಶುರುವಾದವು. ಕೆಲವೊಂದು ಕಡೆ ಶೆಟ್ಟರ್ ಅವ್ರ ಜೊತೆಗೆ ತಾವು ಕೂಡ ವಾಪಸ್ ಬಿಜೆಪಿ ಕಡೆ ಹೋಗ್ತೀರಿ ಅನ್ನೋ ರೀತಿಯ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ಕಾಂಗ್ರೆಸ್ ಹೋದ್ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು. ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ, ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆಯೂ ಇಲ್ಲ. ಸರಿ, ಬಿಜೆಪಿಯವರು ಸಂಪರ್ಕ ನಿಮ್ಮನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇದು ಕೇವಲ ಊಹಾಪೋಹನ ಅಥವಾ ನಿಜನಾ ಸರ್? ನೋಡಿ, ಈಗ ಅವರಿಗೆ ಅಗತ್ಯ ಇದೆ. ಯಾರಿಗೆ? ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ. ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ. ಎಲ್ಲರೂ ಬರ್ಮಾಡ್ಕೋತೀವಿ, ಬನ್ನಿ, ಆಗಿದ್ದಾಯಿತು, ಓದೋದು ಹೋಯ್ತು, ಬನ್ನಿ ಅಂತ ಕೇಳ್ತಾರೆ. ಅವ್ರವ್ರ ಇಚ್ಛಾನುಸಾರ ಅವರವರು ತೀರ್ಮಾನಗಳನ್ನು ಮಾಡ್ತಾರೆ. ನನ್ನ ತೀರ್ಮಾನ, ನಾ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ, ಅಷ್ಟೇ. ನನ್ನ ಸಚಿವ ಸ್ಥಾನದ ಏನಾದ್ರು ಭರವಸೆ ಸಿಕ್ಕಿದೆಯಾ ಸರ್? ಸಚಿವ ಸ್ಥಾನದ ಏನಾದ್ರು ಭರವಸೆ ತಮಗೆ? ಏಕೆಂದರೆ ಬೆಳಗಾವಿ ಭಾಗದ ಪ್ರಭಾವಿ ಲಿಂಗಾಯತ ನಾಯಕರು ಹೌದು, ನಿಮ್ಮಿಂದಾಗಿ ಕಾಂಗ್ರೆಸ್ಗೆ ಒಂದಷ್ಟು ಓಟ್ ಬಂತು. ಈ ಕಾರಣಕ್ಕೋಸ್ಕರ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಡ ಇದ್ದೇ ಇದೆ. ತಾವು ಬೇಡಿಕೆ ನೋಡೋಣ, ಅದ್ರ ಮುಂದಿನ ತೀರ್ಮಾನದಲ್ಲಿ ಅದ್ರ ಬಗ್ಗೆ ನೋಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಇಂಥ ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಅನಾವಶ್ಯಕ. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರವನ್ನು ನಾನು ಮಾಡಿಲ್ಲ. ಸರ್, ಶೆಟ್ಟರ್ ಅವರು ಈಗ ಬಿಜೆಪಿಗೆ ಹೋಗಿದ್ದು ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಸರ್? ನೋಡಿ, ರಾಷ್ಟ್ರೀಯ ಪಕ್ಷಗಳು ಅವೆಲ್ಲ ಬ್ಯಾಲೆನ್ಸ್ ಆಗಿ ಇರ್ತವೆ. ಒಬ್ರು ಹೋದಾಗ ಇನ್ನೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅವೆಲ್ಲ ನಡೀತಾ ಇರ್ತವೆ. ಅದ್ರ ಬಗ್ಗೆ ಏನು ಭಾಳ ದೊಡ್ಡದು ಈಗ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ನಮ್ಮ ಭ್ರಮೆ ಇಲ್ಲ, ನಾವು ಇರಬಾರ್ದು ಅಷ್ಟೇ. ಥ್ಯಾಂಕ್ ಯು. ಸರ್, ಹುಬ್ಳಿ ಧಾರವಾಡ ಟಿಕೆಟನ್ನು ಕೊಡ್ತೀವಿ ಲೋಕಸಭೆಗೆ ಅಂತ ಹೇಳಿದ್ವಿ. ಬಟ್ ಆದರೂ ಅವರು ಅದನ್ನು ನಿರಾಕರಿಸಿ ಈಗ ಬಿಜೆಪಿಗೆ ಹೋಗಿರುವಂಥದ್ದು ಆಶ್ಚರ್ಯ ತಂದಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ನಿನ್ನೆ ಅಷ್ಟೇ ಅವ್ರನ್ನ ಮೀಟ್ ಮಾಡಿರ್ತಾರೆ, ಅದಾದಮೇಲೆ ಬೆಳವಣಿಗೆಗಳಾಗುವಂಥದ್ದು. ಕೆಲವೊಂದು ಕಡೆ ಗೊತ್ತಿರಲಿಲ್ವಂತ ಈ ರೀತಿ ಆಗುತ್ತೆ ಅನ್ನೋಂಥದ್ದು. ಇದನ್ನೆಲ್ಲ ಪ್ರಶ್ನೆಯನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ನವ್ರನ್ನ ನೀವು ಕೇಳಿಕೊಂಡು ಉತ್ತರವನ್ನು ಪಡ್ಕೊಳ್ಳೋದು ಸೂಕ್ತ. ಸರ್, ನಿನ್ನೆ CMನ ಭೇಟಿಯಾಗಿದ್ರಿ, ಈ ವಿಚಾರ ಏನಾದ್ರು ಚರ್ಚೆಗೆ ಬಂತ? ಇಲ್ಲ, ನಾನು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನಾನೊಂದು ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಅನುದಾನವನ್ನು ಈ ಬಜೆಟಲ್ಲಿ ಮೀಸಲಾಗಿಡಬೇಕು ಅಂತೇಳಿ ಪತ್ರ ಕೊಟ್ಟು ಅವರಿಗೆ ಹೇಳಿ ಬರಲಿಕ್ಕೆ ಹೋಗಿದ್ದಾರೆ. ಬಟ್ ಯಾವುದೇ ರಾಜಕಾರಣದ ಬಗ್ಗೆ ಚರ್ಚೆ ಇಲ್ಲ. ಸರ್, ಶೆಟ್ಟರ್ ಈ ಥರ ವಾಪಸ್ ಹೋಗಿದ್ದು ಕೆಲವೊಂದು ಕಡೆ ವಿಶ್ವಾಸ ದ್ರೋಹ ಅನ್ನುವಂಥದ್ದು KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಇದು. ನಾನು ಇವತ್ತು ಅದ್ರ ಬಗ್ಗೆ ಯಾವುದೇ ಚರ್ಚೆಗಳನ್ನು ಮಾಡಲ್ಲ. ಅವರವ್ರ ವೈಯಕ್ತಿಕ ವಿಚಾರದ ಬಗ್ಗೆ ಅವ್ರ ತೀರ್ಮಾನಗಳು ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಸೂಕ್ತಲ್ಲ. ನಿಮ್ಮ ನಿಲುವು ಸ್ಪಷ್ಟವಾಗಿದೆ ಸರ್? ಎರಡು ಸಲ ಹೇಳಬೇಕು ಅಲ್ಲ, ಇದು ಕೊನೆ ಸಲ ಎರಡು ಸಲ ಹೇಳಬೇಕು. ಕೊನೆ ಸಲ ಇದೆ.
ಇನ್ನೊಂದ್ಸಲ ಕೇಳೋದಲ್ಲ ಹೋಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೋರ ಬಾವಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಜೋರ ಬಾವಿ, ಒಂದು ಕಡೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆ, ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೀರಿ. ಈ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ರಂಜಿತ್, ಹೌದು. ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಏನು ಕಾಂಗ್ರೆಸ್ ನಿಂದ ಬಿಜೆಪಿಗೆ ಮತ್ತೆ ಬಿಜೆಪಿ ಏನೋ ತೆಕ್ಕೆಗೆ ಬರ್ತಾರೆ. ಇದಾದ ಬಳಿಕ ಕೆಲವೊಂದಿಷ್ಟು ಮಾತುಗಳು ಕೇಳಕ್ ಬರ್ತಿತ್ತು. ಅದೇ ಅಲ್ಲದೆ ರಿಪಬ್ಲಿಕ್ ಕನ್ನಡ ಈ ಮುಂಚೆನೂ ಸಹ ವರದಿ ಮಾಡಿತ್ತು ಲಕ್ಷ್ಮಣ್ ಸವದಿ ಮತ್ತೆ ಬಿಜೆಪಿಗೆ ಬರ್ತಾರ ಅನ್ನೋದ್ರ ಬಗ್ಗೆ. ಏನು ಈ ಹಿಂದೆ ಸಹ ಏನು ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡನೇ ಬ್ರೇಕ್ ಮಾಡಿತ್ತು. ಹೀಗೆ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಲಕ್ಷ್ಮಣ್ ಸವದಿಯನ್ನ ಸಂಪರ್ಕ ಮಾಡಿದ್ದಾರೆ. ನೀವು ಮತ್ತೆ ಬಿಜೆಪಿಗೆ ವಾಪಸ್ ಬರಬೇಕು ಅಂತ ಹೇಳಿದಾಗ ಏನು ಅಲ್ಲಿ ಲಕ್ಷ್ಮಣ್ ಸವದಿ ಕೆಲವೊಂದಿಷ್ಟು ಮಾತುಗಳು ಹೇಳಿರುವಂತದ್ದು, ನೀವು ನನಗೆ ಮಿನಿಸ್ಟರ್ ಮಾಡೋದಾದ್ರೆ ನನಗೆ ಯಾವುದೇ ರೀತಿಯಾದಂತ ಅವಶ್ಯಕತೆ ಇಲ್ಲ, ಬಿಜೆಪಿಗೆ ನಾನು ಬರೋದಿಲ್ಲ. ಯಾಕಂತಂದ್ರೆ ಇನ್ನು ಮುಂದಿನ ಒಂದು ತಿಂಗಳ ಅವಧಿಯಲ್ಲಿ ನೀವು ಕಾಂಗ್ರೆಸ್ ನನ್ನನ್ನ ಮಿನಿಸ್ಟರ್ ಮಾಡುತ್ತೆ. ಒಂದು ವೇಳೆ ನಾನು ಬಿಜೆಪಿಗೆ ಬರ್ಬೇಕಾದ್ರೆ ನನ್ನ ಸಿಎಂ ಮಾಡಿ, ನನಗೆ ಸಿಎಂ ಏನೋ ಒಂದು ಕೊಡಿ, ಅಂದ್ರೆ ನಾನು ಏನು ಬಿಜೆಪಿಗೆ ಬರ್ತೀನಿ ಅಂತ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.